ಇಲ್ಲ, ತಾನೆಷ್ಟೇ ಕಾಡಿಕೊಂಡ್ರು ಬೇಡಿಕೊಂಡ್ರು ನನ್ನಮ್ಮ ಆಶೀರ್ವಾದ ಮಾಡೋ ಹಾಗೆ ಕಾಣ್ತಾ ಇಲ್ಲ. ಬದಲಾಗಿ ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾ ಇದ್ದಾನೆ. ಯಾಕೆ ನಾನಿನ್ನು ರಣಕ್ಷೇತ್ರವನ್ನು ಸೇರಿಕೊಳ್ಳಿಲ್ಲ? ಯಾವನೇ ಒಬ್ಬನೇ ಒಬ್ಬ ಶತ್ರು ಒಂದೇ ಒಂದು ಶರ ಪ್ರಯೋಗ ಮಾಡಿಲ್ಲ, ಒಂದು ಸಣ್ಣ ಗಾಯ ಆಗಲಿಲ್ಲ, ಒಂದು ತಟ್ಟ ರಕ್ತ ಮತ್ತೆ ಏನಮ್ಮ ನಿನ್ನ ಕಣ್ಣೀರಿಗೆ ಅರ್ಥ? ಯಾಕಾಗಿ ಅರ್ಥ ಇದ್ದಿ? ಯಾಕಮ್ಮ ಅರ್ಥ ಇದೆ? ಗಂಡಿಗೆ ಗಂಡಾಗಿಯೂ ಹೆಣ್ಣಿಗೆ ಹೆಣ್ಣಾಗಿಯೂ ನಿನಗಿರುವುದು ನಾನು ಒಬ್ಬನೇ ಒಬ್ಬ ಮಗ. ಇದ್ದ ಒಬ್ಬ ಮಗನನ್ನು ಉಳಿಸಿಕೊಳ್ಬೇಕೆನ್ನುವ ತವಕದ ಪ್ರತೀಕವಾಗಿ ನಿನ್ನ ಕಣ್ಣಿನಿಂದ ನೀರಿಳಿತಾ ಇದೆ. ಅಮ್ಮ, ಕೇವಲ ಒಬ್ಬ ಮಗನಿಗೆ ತಾಯಿಯಾಗಿದ್ದೆ, ನೀನು ಇಷ್ಟೊಂದು ಅಳ್ತಾ ಇದೆಯಲ್ಲಮ್ಮ. ನಿನ್ನ ಮಗನ ಪರಿಸ್ಥಿತಿಯನ್ನು ಆಲೋಚನೆ ಮಾಡಿದ್ಯಮ್ಮ. ತಾಯಿಗೆ ಮಗನಾಗಿ, ಹೆಂಡತಿಗೆ ಗಂಡನಾಗಿ, ಇನ್ನು ಪಿಂಡ ರೂಪದಲ್ಲಿ ಬೆಳೆಯುತ್ತಿರುವ ತಾ ಮಗುವಿನ ಅಪ್ಪನಾಗಿ ಇಂದಿನ ದಿನದಲ್ಲಿ ನಾನು ಈ ನಿರ್ಧಾರವನ್ನು ಕೈಗೊಂಡಿದ್ದೇನೆ ಅಂತಾದ್ರೆ ಪರಿಸ್ಥಿತಿ ಎಲ್ಲಿಗೆ ತಲುಪಿದೆ ಎನ್ನುವುದನ್ನು ಆಲೋಚಿಸಿ ನೋಡಮ್ಮ. ಅಮ್ಮ, ರಣಕ್ಷೇತ್ರಕ್ಕೆ ನಾನು ಹೋಗಲೇಬೇಕಮ್ಮ. ಈಗಾಗಲೇ ಅಭಿಮನ್ಯು ಯುದ್ಧಕ್ಕೆ ಹೊರಟಿದ್ದಾನೆ ಎನ್ನುವಂತಹ ವಿಚಾರ ನನ್ನಂಥ ಹೊಂತಕಾರಿ ಹುಡುಗರಿಗೆಲ್ಲ ತಿಳಿಯಾಗಿದೆ. ಎಷ್ಟು ಹೊತ್ತಿಗೆ ನಾನು ಯುದ್ಧಕ್ಕೆ ಹೊರಡುತ್ತೇನೆ ಎನ್ನುವ ನಿರೀಕ್ಷೆಗಳೆಲ್ಲ ಇದ್ದಾರೆ. ಒಂದು ವೇಳೆ ಇನ್ನ ಕಣ್ಣೀರನ್ನು ಕಂಡು ಮನೆ ಮೂಲೆಯನ್ನು ಸೇರಿ ಅಂತಾದ್ರೆ ನಾಳೆ ಇವರೆಲ್ಲ ಏನು ಹೇಳ್ತಾರೆ ಗೊತ್ತಾ? ವೀರಾವೇಶದಿಂದ ಅಭಿಮನ್ಯು ಯುದ್ಧಕ್ಕೆ ಹೊರಟ, ತಾಯಿಯ ಕಣ್ಣೀರನ್ನು ಕಂಡು ನಡೆ ಹೇಳಿ ಮನೆ ಮೂಲೆಯಲ್ಲಿ ಕುಳಿತ ನಾಳೆ ನಗಾಡ್ತಾರೆ. ಅಷ್ಟು ಆಯಿತು ಅಂತಾದ್ರೆ ನಿನ್ನ ಮಗ ಮತ್ತೆ ಬದುಕಬೇಕಿರಮ್ಮ. ಯಾವತ್ತು ಅಭಿಮನ್ಯು ಸತ್ತು ಬದುಕಿದ ಹಾಗಿರುವುದಕ್ಕೆ ಬಯಸ್ತೇನೆ, ಬದುಕಿ ಸತ್ತ ಹಾಗಿರುವುದಕ್ಕೆ ನಾನು ಇಚ್ಛಿಸುವುದಿಲ್ಲ. ಅಮ್ಮ, ನಿನ್ನ ಮಗನನ್ನು ಉಳಿಸಿಕೊಳ್ಬೇಕು. ನಿನ್ನ ಪ್ರಯತ್ನ ತಪ್ಪಲ್ಲಮ್ಮ. ಹೆತ್ತ ಕರುಣಿನ ನೋವು ಏನು ಎನ್ನುವುದನ್ನು ಅರಿಯದವನು ಅಭಿಮನ್ಯುವಲ್ಲ. ಆದರೆ ಹೆತ್ತ ತಾಯಿಯಾದರೂ ನೀನು ಇಷ್ಟೊಂದು ಸ್ವಾರ್ಥಿಯಾಗಿ ಪ್ರಪಂಚ ಮುಖಕ್ಕೆ ಪ್ರಕಟಗೊಳ್ಳುವುದು ನನಗೆ ಇಚ್ಛೆ ಇಲ್ಲ. ಯಾಕೆ ಹೇಳಿದೆ ಗೊತ್ತಾ? ನಿನ್ನ ಮಗ ಯುದ್ಧಕ್ಕೆ ಹೋಗಬಾರ್ದು. ನಿನ್ನ ಮಗ ನಿನ್ನ ಬಳಿಯಲ್ಲೇ ಬೇಕು. ನಿನ್ನ ಮಗನಿಗೆ ಏನಾದರೂ ಆದರೆ ನಿನಗೆ ಯಾರಿದ್ದಾರೆ? ಓ, ಆ ಕಡೆಗೊಮ್ಮೆ ನಿನ್ನ ದೃಷ್ಟಿಯನ್ನು ಹಾಯಿಸಂತೆ ಎಷ್ಟೋ ಮಂದಿ ಹೆಂಗಳೆಯರು ತಮ್ಮ ಹಣೆಯ ತಿಲಕವನ್ನು ಒರೆಸಿದ್ದಾರೆ, ಕೇಶ ರಾಶಿಯನ್ನು ಹಾಗೆ ಕೆಳಗೆ ಇಳಿಯಬಿಟ್ಟಿದ್ದಾರೆ, ಬಿಳಿಯ ವಸ್ತ್ರವನ್ನು ನುಟ್ಟಿದ್ದಾರೆ. ಪುಣ್ಯ ಛಲದಲ್ಲಿ ಕೈ ತೊಳೆಯಬೇಕಾದಂಥ ಆ ಮಾತೆಯರೆಲ್ಲ ಅನುನಿತ್ಯವೂ ಕಣ್ಣೀರಿನಿಂದ ಕೈ ತೊಳಿತಾ ಇದ್ದಾರಮ್ಮ. ಯಾಕೆ ಗೊತ್ತಾ? ಎಷ್ಟೋ ಮಂದಿ ತಮ್ಮ ಗಂಡಂದಿರನ್ನು ಕಳೆದುಕೊಂಡಿದ್ದಾರೆ, ಎಷ್ಟೋ ಮಂದಿ ಅಕ್ಕಂದಿರು ತಮ್ಮ ತಮ್ಮಂದಿರನ್ನು ಕಳೆದುಕೊಂಡಿದ್ದಾರೆ, ಎಷ್ಟೋ ಮಂದಿ ತಂಗಿಯಂದಿರು ತಮ್ಮ ಅಣ್ಣಂದಿರನ್ನು ಕಳೆದುಕೊಂಡಿದ್ದಾರೆ. ನಮ್ಮ ಬದುಕಿಗೆ ಇನ್ನಾರು ಗತಿ ಎಂಬ ಚಿಂತೆಯಿಂದ ಕೊರಗಿ ಕೊರಗಿ ನರಳಿ ಸಾಯ್ತಾ ಇದ್ದಾರೆ. ಎಲ್ಲಿ ಹೋದ್ರಮ್ಮ ಅವರೆಲ್ಲ? ಯಾಕಾಗಿ ಸತ್ರಮ್ಮ? ಪಾಂಡವರ ಮನೆತನದ ಮರ್ಯಾದೆ ಅರ್ಥಾತ್ ಧರ್ಮ 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 ಇದನ್ನು ಉಳಿಸುವುದಕ್ಕಾಗಿ ಇಷ್ಟು ಮಂದಿ ಪ್ರಾಣತ್ಯಾಗ ಮಾಡಿರುವಾಗ ನಿನ್ನ ಮಗನಿಗೂ ಒಂದು ಅವಕಾಶ ಸಿಗ್ತದೆ ಅಂತಾದರೆ ನನಗೆ ಜನ್ಮ ಕೊಟ್ಟ ತಾಯಿಯಾದಂತಹ ನೀನು ಹೆಮ್ಮೆ ಪಡೆದೆ. ಒಂದು ವೇಳೆ ನಿನ್ನ ಕಣ್ಣೀರಿಗೆ ನಾನು ಮರುಳಾಗಿ ಇಲ್ಲೇ ಕುಳಿತೆ ಅಂತಾದರೆ
ಅದರ ಪರಿಣಾಮ ಏನೆಂಬುದನ್ನು ನೀನು ಆಲೋಚಿಸಿದ್ದೆ ಅಮ್ಮ. ನಾಳೆ ಈ ಎಲ್ಲ ಹೆಂಗಳೆಯರು ಏನು ಹೇಳ್ತಾರೆ ಗೊತ್ತಾ? ನಮ್ಮ ಮಕ್ಕಳನ್ನೆಲ್ಲ ಕೊಲ್ಲಿಸಿದ್ರು, ಅವರ ಮಗನನ್ನು ಉಳಿಸಿಕೊಂಡ್ರು. ಹೀಗೆ ಅವರು ಕಣ್ಣೀರ್ತಾ ಇಟ್ಟರೆ ನಿನ್ನ ಮಗ ನಾಳೆ ಅವರ ಕಣ್ಣೀರಿನಲ್ಲಿ ಕೊಚ್ಚಿ ಹೋಗ್ತಾನಮ್ಮ. ಹಾಗಾಗಬಾರ್ದು. ಒಂದು ವೇಳೆ ಯುದ್ಧಕ್ಕೆ ಹೋಗಿ ನಾನು ಗೆದ್ದೆ ಅಂತಾದ್ರೆ ಈ ತಾಯಿಯಂದಿರೆಲ್ಲ ಏನು ಹೇಳ್ತಾರೆ ಗೊತ್ತಾ? ನಮ್ಮ ಮಕ್ಕಳು ಸಾಯಿಲ್ಲ, ನಮಗೆಲ್ಲರಿಗೂ ಒಬ್ಬನೇ ಒಬ್ಬ ಮಗ ಇದ್ದಾನೆ, ಅದು ಸಾಕು, ಅವನೇ ಅಭಿಮನ್ಯು ಅಂತ ಹೇಳಿದ್ರೆ ನನಗೆ ಜನ್ಮ ಕೊಟ್ಟ ತಾಯಿಯಾದ ನಿನಗೆ ಎಷ್ಟೊಂದು ಸಂತೋಷ ಆಗಬೇಡ. ಆ ಕಾರ್ಯವನ್ನು ಸಾಧಿಸುವುದಕ್ಕಾಗಿ ಹೊರಟಿದ್ದೇನೆ. ಪವಿತ್ರವಾದ ಗಂಗಾಜಲ ಹರಿಬೇಕಾದಂತಹ ಪುಣ್ಯ ಭೂಮಿಯಲ್ಲಿ ರಕ್ತದ ಕಾಲುವೆ ಹರಿತಾ ಉಂಟು. ಅದಕ್ಕೊಂದು ಕೊನೆ ಕಾಣಿಸಬೇಕಮ್ಮ. ಅದಕ್ಕಾಗಿ ಇವತ್ತು ನಿನ್ನ ಮಗ ಅಭಿಮನ್ಯು ಯುದ್ಧಕ್ಕೆ ಹೊರಟಿದ್ದಾನೆ. ಅಮ್ಮ, ಅಭಿಮನ್ಯು ಹೀಗೆಲ್ಲ ಮಾತಾಡಿದಂತ ಬೇಸರ ಮಾಡಬೇಡಮ್ಮ. ಅಂತರಂಗವನ್ನು ತೆರೆದಿಟ್ಟಿದ್ದೇನಮ್ಮ. ಮಗನನ್ನು ಉಳಿಸಿಕೊಳ್ಳುವ ತಾಯಿಯ ತವಕ ಎಷ್ಟು ಅಂತ ನನಗೂ ಗೊತ್ತಿದೆ ಅಮ್ಮ. ಮಗುವಿನ ಮುಖ ಕಾಣದಿದ್ರು ಇನ್ನೂ ಪಿಂಡ ರೂಪದಲ್ಲಿ ಬೆಳೆತಿರುವ ಮಗುವಿನ ವಾತ್ಸಲ್ಯ ಅಂತ ಅನುಭವಿಸಿದವಮ್ಮ ನಾನು. ಆದರೆ ಕೊನೆಯದಾಗಿ ನಿನಗೊಂದು ಮಾತು ಹೇಳ್ತೇನೆ, ಕೇಳಿಕಮ್ಮ. ಇಂದಿನ ಯುದ್ಧದಲ್ಲಿ ನಾನು ಗೆದ್ದೆ ಅಂತಾದ್ರೆ ಮೊತ್ತ ಮೊದಲಿಗೆ ನನ್ನ ಅಕ್ಷಿಗಳಿಂದ ವೀಕ್ಷಿಸುವುದು ನಿನ್ನ ಮುಖ. ಅದಲ್ಲ, ಒಂದು ವೇಳೆ ನಿನ್ನ ಎಣಿಕೆಯಂತೆ ಆಗಿ ಹೋಯಿತು ಅಂತಾದ್ರೆ ಹೆಂಡತಿಯ ಹೊಟ್ಟೆಯಲ್ಲಿ ಗಂಡನೇ ಶಿಶುವಾಗಿ ಜನಿಸ್ತಾನಂತಮ್ಮ. ನನ್ನ ಹೆಂಡತಿ ಉತ್ತರೆ ಗರ್ಭವತಿ. ನಾಳೆ ಆ ಮಗು ಪ್ರಪಂಚದ ಬೆಳಕನ್ನು ಕಾಣುವಾಗ ಆ ಮಗುವಿನ ಮುಖದಲ್ಲಿ ನಿನ್ನ ಮಗನಾದ ಅಭಿಮನ್ಯುವನ್ನು ಕಾಣಮ್ಮ. ಆಕಾಶದಲ್ಲಿ ನಕ್ಷತ್ರ ರೂಪಿಯಾಗಿದ್ದುಕೊಂಡು ಕಡುಮ್ಮ ನಿನ್ನನ್ನು ನಾನು ಕಾಣ್ತೇನೆ. ಇನ್ನೊಂದು ಜನ್ಮ ನನಗೆ ಉಂಟು ಅಂತಾದ್ರೆ ನಾನೇ ನಿನಗೆ ಮಗನಾಗಬೇಕು, ನೀನೇ ನನಗೆ ತಾಯಿ ಆಗಬೇಕು. ಆವಾಗ ನಿನ್ನ ಋಣವನ್ನು ತೀರಿಸುವುದಕ್ಕೆ ಸಾಧ್ಯವಂತ ನೋಡ್ತೇನಮ್ಮ. ನಿನ್ನ ಪಾದದ ಅಡಿಯಲ್ಲಿರುವ ಧೂಳೆ ಪ್ರಸಾದ ಎಂಬುದಾಗಿ ಶಿರದಲ್ಲಿ ಧರಿಸಿಕೊಂಡಿದ್ದೇನೆ. ಸುರಿಯುತ್ತಿರುವಂತಹ ಕಣ್ಣೀರನ್ನು ನಿನ್ನ ಸೆರಗಿನಿಂದ ಒರೆಸಿದ್ದೇನೆ. ಈ ಭೂಮಿಗೆ ಸೋಕಬಾರದು. ಹೆತ್ತ ತಾಯಿಗೆ ನಿಂತಲ್ಲಿದ್ರೆ 3 ಪ್ರದಕ್ಷಿಣೆ ಬಂದೆ ಉಂಟಾದ್ರೆ ಈ ಭೂಮಿಗೆ ಪ್ರದಕ್ಷಿಣೆ ಮಾಡಿದ ಪುಣ್ಯದ ಫಲ ಉಂಟಾದ ನನಗೆ ಅಷ್ಟು ಸಾಕು ಅಮ್ಮ. ರಣಕ್ಷೇತ್ರವನ್ನು ಸೇರಿಕೊಡ್ತೇನಮ್ಮ, ರಣಕ್ಷೇತ್ರವನ್ನು ಸೇರಿಕೊಡ್ತೇನಮ್ಮ, ರಣಕ್ಷೇತ್ರವನ್ನು ಸೇರಿಕೊಡ್ತೇನಮ್ಮ. ಅಮ್ಮ, ಒಂದು ಆಶೀರ್ವಾದ ಕೃಷ್ಣ, ಒಂದು ಆಶೀರ್ವಾದ ಮಾಡಮ್ಮ. ಅಮ್ಮ, ಒಂದು ಆಶೀರ್ವಾದ ಮಾಡಿ ಅಯ್ಯೋ.